ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೀಣಾ, ಅವನ ಜೊತೆ ಏನಾದರೂ ಮಾತಾಡ್ದೀನಮ್ಮ? ಮಾತಾಡೋಕ್ಕೇನು ಮಾವ, ನಾನು ಮಾತಾಡ್ತಾನೆ ಇರ್ತೀನಿ, ಆದರೆ ಅದನ್ನು ಕಿವಿ ಮೇಲೆ ಹಾಕ್ಕೋಬೇಕಲ್ಲ ಅವರು. ಮನೆ ಕಟ್ಸೋಕೆ ಅಂತ ತಗೊಂಡಿರೋ ಲೋನೇ ಇನ್ನೂ ತೀರಿಲ್ಲ. ಈಗಾಗಲೇ ಮತ್ತೆ ಮನೆ ಮೇಲೆ ಲೋನ್ ತೊಗೊಳಕ್ಕೆ ಹೋಗಿದ್ದಾರೆ. ಇನ್ನೂ ಏನೇನು ಮಾಡ್ತಾರೋ ಅದೇನೇನು ನೋಡಬೇಕೋ ದೇವರಿಗೆ ಗೊತ್ತು. ವೀಣಾ, ನೀನು ನೊಂದ್ಕೋಬೇಡಮ್ಮ, ನಾವು ನಮ್ಮ ಕೈಲಾಗಿದ್ದ ಸಹಾಯ ಮಾಡ್ತೀವಿ. ಯಾಕೆ ಅತ್ತೆ, ನೀವು ಯಾಕೆ ಸಹಾಯ ಮಾಡಬೇಕು ಹೇಳಿ? ನೀವು ಮಾಡಿರೋ ಯಾವ ಸಹಾಯನೂ ಅವ್ರು ನೆನ್ಪಿಟ್ಕೊಳ್ಳೋದಿಲ್ಲ. ಅವರಿಗೆ ಅದ್ರದ್ದು ಯಾವ ಕೃತಜ್ಞತೆಯೂ ಇಲ್ಲ. ಇಷ್ಟಕ್ಕೂ ಸಹಾಯನ ಮಾಡೇ ಬಿಡ್ತೀವಿ ಅಂತ ನೀವು ಅಂದ್ಕೊಂಡ್ರು ಅಷ್ಟೊಂದು ದುಡ್ಡು ನಿಮ್ಮ ಹತ್ರನಾದರೂ ಎಲ್ಲಿದೆ ಹೇಳಿ? ಅದೇ ಕಣೆ, ಅವ್ನು ಕೊಟ್ಟಿದ್ದು ನನಗೆ ದುಡ್ಡು, ಅದನ್ನು ನಿನ್ನ ಹೆಸರಲ್ಲಿ FD ಇಟ್ಟಿದ್ದೀವಲ್ಲ, ಆ ದುಡ್ಡನ್ನು ಅವನಿಗೆ ಕೊಟ್ಟರೆ ಸಹಾಯ ಆಗ್ಬೋದು. ನೀನು ನನ್ನ ಮಾತು ಕೇಳೋಣ ಅಂತ ಕಾಯ್ತಾ ಇದ್ವಿ. ಬೇಡ ಅತ್ತೆ, ಅವ್ರ ದುರಾಸೆಗೆ ದುಡ್ಡು ಕೊಟ್ಟು ಪೂರೈಸೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಬೇಡ. ಹಾಗಂತ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗತ್ತೇನಮ್ಮ? ಅತ್ತೆ, ನೀವು ನನಗಿಂತ ದೊಡ್ಡವರು, ಆದರೂ ಒಂದು ಮಾತು ಹೇಳ್ತೀನಿ. ಕರ್ಮ ಅನ್ನೋದು ಬೆನ್ನು ಹತ್ಕೊಂಡು ತಿರುಗ್ತಿರೋವಾಗ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ವಯಸ್ಸಾಗಿದ್ದ ಅಪ್ಪ ಅಮ್ಮನ್ನ ಬೀದಿಗೆ ತಳೆದು ದೊಡ್ಡ ಮನುಷ್ಯ ಅಲ್ವಾ ಅವರು? ನಿಮ್ಮ ಸಹವಾಸನೇ ಬೇಡಪ್ಪ, ನಮ್ಮ ಪಾಡಿಗೆ ನಾವು ಎಲ್ಲೋ ಹೋಗಿರ್ತೀವಿ, ನಮ್ಮನ್ನು ನೆಮ್ಮದಿಯಾಗಿರಕ್ಕೆ ಬಿಡು ಅಂತ ಕೇಳಿದ್ರೆ ಅದಕ್ಕೂ ಬಿಡದೆ ಇಲ್ಲೂ ಬಂದು ರಗಳೆ ರಾದ್ದಾಂತ ಮಾಡಿ ನಿಮ್ಮ ನೆಮ್ಮದಿನ ಹಾಳು ಮಾಡಿದ ಮನುಷ್ಯ ಅಲ್ವಾ ಅವರು? ಪ್ರತಿಯೊಂದು ಸಂಬಂಧನೂ ದುಡ್ಡಿಂದಾನೇ ಅಳದ ಮನುಷ್ಯ ಅಲ್ವಾ ಅವರು? ಅದಕ್ಕೆ ಅವ್ರು ಮಾಡಿದ ಕರ್ಮಕ್ಕೆ ಫಲ ಅನುಭವಿಸ್ಲಿ ಅಂತ ದೇವರೇ ಹೀಗೆಲ್ಲ ಮಾಡಿದಾನೆ. ಅದನ್ನು ತಪ್ಸಕ್ಕೆ ಯಾರಿಂದನೂ ಆಗಲ್ಲ ಬಿಡಿ. ಅವ್ರ ಕಷ್ಟ ಏನಿದೆಯೋ ಅವ್ರು ಅನುಭವಿಸ್ಕೊಳ್ಳಿ. ಅದು ಸರಿಮಾ, ಆದರೆ ಇವಾಗ ಅವನಂಗೆ ಪರದಾಡ್ತಾ ಇರೋದನ್ನ ನೋಡೋಕ್ಕಾಗುತ್ತಾ ನಮ್ಮ ಕೈನಲ್ಲಿ? ಇವನೇನೋ ಅತಿ ಆಸೆಯಿಂದ ಮಾಡ್ಕೊಳ್ತೀವಿ. ನೀನು ಹಿಂಗೆ ನೋವು ಪಡೋದನ್ನ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಮಾವ, ನೀವು ತೋರಿಸೋ ಇಷ್ಟು ಕರುಣೆಗೂ ಕೂಡ ಅವರು ಅರ್ಹರಲ್ಲ. ನಿಮ್ಮ ಹತ್ರನೇ ದುಡ್ಡು ಕಿತ್ಕೊಂಡು ನಿಮ್ಮಿಂದಾನೇ ಮುಚ್ಚಿಟ್ಟು ಮನೆ ಕಟ್ಟಿಸ್ಕೊಂಡು ಗೃಹ ಪ್ರವೇಶ ಮಾಡಿಕೊಂಡು ಜುಮ್ ಅಂತ ಮೆರೆದು ನಮ್ಮ ಅಮ್ಮನ್ನ ಕರೆಸ್ಕೊಂಡು ಅವಳನ್ನು ಕೆಲಸದವಳ ಥರ ದುಡಿಸ್ಕೊಂಡು ಆಮೇಲೆ ಅವಳನ್ನು ಕಳಿಸೋದು. ಇದೆಲ್ಲ ಸಾಲದು ಅಂತ ನೀವಿಬ್ರು ಪಾಪ ಅವಾಗ ಎಷ್ಟು ಕಷ್ಟದಲ್ಲಿದ್ರಿ. ವಯಸ್ಸಾಗಿರೋ ಹುಷಾರಿಲ್ದಿರೋ ಸ್ವಂತ ಅಜ್ಜಿನ ನೋಡ್ಕೊಳ್ಳೋದಿಲ್ಲ ಅಂತ ಅವರನ್ನು ಮನೆಯಿಂದ ಆಚೆ ಕಳಿಸಿದ್ರು. ಹೀಗೆ ಯಾವಾಗ ನೋಡಿದ್ರು ವಯಸ್ಸಾದ್ರನ್ನ ಗೋಳು ಹೊಯ್ಕೋತಾ ಇದ್ರೆ ಆ ದೇವರು ಸುಮ್ಮನೆ ಬಿಡ್ತಾನ ಮಾವ? ಅನುಭವಿಸ್ತಾ ಇದ್ದಾರೆ, ಅನುಭವಿಸ್ಲಿ ಬಿಡಿ. ವೀಣಾ, ಹಾಗೆಲ್ಲ ಮಾತಾಡ್ಬೇಡಮ್ಮ. ಎಷ್ಟೇ ಆದರೂ ನಾವು ಹೆತ್ತು ಮಗ, ನಮ್ಮ ಮನ್ಸಿಗೆ ತುಂಬ ನೋವಾಗತ್ತೆ. ದೇವ್ರೇನೋ ಒಂದು ಸಹಾಯ ಮಾಡ್ತಾನೆ ಬಿಡು. ಲಕ್ಷ್ಮೀ ನಿವಾಸ ಲಕ್ಷ್ಮೀ